ಪ್ರಿಯ ವೀಕ್ಷಕರೇ, ನಿಮಗೆ ನೆನಪಿದೆಯಾ 1987-88ರಲ್ಲಿ ಒಂದೇ ಒಂದು VCP ಇಟ್ಕೊಂಡು ಮನೆಗಳಿಗೆ ಕೇಬಲ್ ಪ್ರಸಾರ ಮಾಡ್ತಾಯಿದ್ರು. ಅಂದರೆ ಸಿನಿಮಾಗಳ್ನ ಹಾಡುಗಳ್ನ ಹಾಕಿ ಆ ಮುಖಾಂತರ ಕೇಬಲ್ಲು ಆರಂಭ ಆಗಿದ್ದು. ಆದರೆ ಯಾವ ಈ ಕೇಬಲ್ ಆಪ್ರೇಟರ್ಗಳು ಕೇಬಲ್ ಕ್ಷೇತ್ರದ ಬೀಜವನ್ನು ಉತ್ತಿ ಬಿತ್ತಿ ಬೆಳೆದರೋ ಅದೇ ಕೇಬಲ್ ಆಪ್ರೇಟರ್ಗಳು ಇವತ್ತು ಅತಂತ್ರವಾಗಿದ್ದಾರೆ. ಅಂದರೆ ಅವರದೇ ಕ್ಷೇತ್ರದ, ಅವರೇ ಹುಟ್ಟು ಹಾಕಿದ ಕ್ಷೇತ್ರದ ನೆಲದಲ್ಲಿ ಅವರ ಬದುಕುಗಳೇ ಅತಂತ್ರವಾಗುವ ಪರಿಸ್ಥಿತಿ ಮುಟ್ಟಿದೆ. ಯಾಕೆ ಹೀಗಾಯಿತು? ಟ್ರಾಯ್ ಪದ್ಧತಿ ಕೇಬಲ್ ಆಪ್ರೇಟರ್ಗಳಿಗೆ ಹೇಗೆ ಮಾರಕವಾಗಿದೆ? ಮುಂತಾದ ಅನೇಕ ವಿಚಾರಗಳನ್ನ ಖುದ್ದು ಕೇಬಲ್ ಅಸೋಸಿಯೇಷನ್ ಅವರು ಹೇಳ್ತಾರೆ. ಬನ್ನಿ ಕೇಳೋಣ. ಕರ್ನಾಟಕದಲ್ಲಿರುವಂಥ ಎಲ್ಲ ಕೇಬಲ್ ಟಿ ವಿ ಮಿತ್ರರಿಗೆ ಮತ್ತು ನನ್ನ ಅಣ್ಣ ತಮ್ಮ ಆದ ಎಲ್ಲ ಕೇಬಲ್ ಟಿ ವಿ ಆಪ್ರೇಟರ್ಗೆ ನನ್ನ ನಮಸ್ಕಾರ. ಬಂಧುಗಳೇ, ಇವತ್ತು ಏನು ಈ ಟ್ರಾಯ್ ಜನ ವಿರೋಧಿ ನೀತಿ ಮಾಡಿದೆ ಮತ್ತು ಕೇಬಲ್ ಟಿ ವಿ ಆಪ್ರೇಟರ್ ಸಂಸ್ಥೆ ನಾವೇನು ಇವತ್ತು ಹುಟ್ಟಾಕಿದ್ದೀವಿ, ಈ ಹುಟ್ಟಾಕಿರುವಂಥ ಸಂಸ್ಥೆ ಬೃಹತ್ ಆಕಾರವಾಗಿ ಏನು ಇವತ್ತು ನಾವು ನಮ್ಮ ತನು ಮನ ಧನ ಎಲ್ಲ ಕೊಟ್ಟು ನಾವು ಇಷ್ಟು ದೊಡ್ಡದಾಗಿ ಆಕಾರವಾಗಿ ನಾವು ಬೆಳೆಸಿದ್ದೀವಿ. ಇದ್ರ ಮೇಲೆ ಅವ್ರನ್ನ ಹದ್ದಿನ ಕಣ್ಣು ಬಿದ್ದು ನಮ್ಮನ್ನು ಹೆಂಗಾದರೂ ಮಾಡಿ ಈ ಬಿಸ್ನೆಸ್ಸಿಂದ ಓಡಿಸ್ಬೇಕನ್ನೋ ಅಂಥ ಎಲ್ಲ ಹುನ್ನಾರಗಳನ್ನು ಟ್ರಾಯ್ ಅವರು ಮಾಡ್ತಾ ಇದ್ದಾರೆ. ಟ್ರೈ ಒಂದು ಸಂಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು. ಅವ್ರೇನು ಮಾಡಿದ್ದಾರೆ ಅಂದರೆ ಕೇಬಲ್ ಆಪ್ರೇಟರ್ಗಳು ಮತ್ತು MSO ಬ್ರಾಡ್ಕಾಸ್ಟರ್ ಕುಂತ್ಕೊಂಡು ಮಾಡಿಲ್ಲ ಇದು ಈ ಅಮೆಂಡ್ಮೆಂಟ್ನ. ಇವ್ರು ಮಾಡಿರೋದೇನೆಂದರೆ ಬ್ರಾಡ್ಕಾಸ್ಟರ್ ಮತ್ತು MSO ಕುಂತ್ಕೊಂಡು ಮಾಡಿರೋವಂಥದ್ದು ಈ ಕಾಯ್ದೆ ಮಾಡಿರೋದು. ಕೇಬಲ್ ಆಪ್ರೇಟರ್ ಕುಣಿಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದು ಏನು ವ್ಯಕ್ತ ಹೆಂಗೆ ಮಾಡ್ಬೇಕು ಏನು ಅಂತ ಏನೂ ಗೊತ್ತಿಲ್ಲ. ಒಂದು ಮನೆಗೆ ವೈರ್ ಎಷ್ಟು ಹೇಳಿದ್ದಾರೆ, ಹುಡುಗರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ಏನು ಇವತ್ತರೂ ಗೊತ್ತಿಲ್ಲ. ಅವ್ರು ಮಾಡಿರೋಂಥ ಲೆಕ್ಕಾಚಾರದಲ್ಲಿ ಕಸ್ಟಮರ್ಗೆ ಹೊರೆ ಆಗೋಂಥ ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಬರೀ 45 ಚಾನಲ್ ನೋಡ್ತಾರೆ, ಕಸ್ಟಮರ್ ಜಾಸ್ತಿ ಮೇಲೆ ನೋಡೋಲ್ಲ ಅಂತ. ಹಂಗಾರೆ DTH ಬಾಕ್ಸೇ ಬೇಕಾಗಿರಲಿಲ್ಲ, ಇದು ಸೆಟಪ್ ಬಾಕ್ಸ್ ಬೇಕಾಗಿರಲಿಲ್ಲ. ಮಾಮೂಲಿ ಕೇಬಲ್ ಚಾನಲ್ಲೇ 45 ಚಾನಲ್ ಕೊಟ್ಬಿಟ್ಟು ಆರಾಮಾಗಿ ಇರ್ತಿದ್ದು. ಈ ಚೈನಾಯಿಂದ ಬಾಕ್ಸ್ಗಳು ತರಿಸಿ ಈ ಕಸ ಅಲ್ಲಿರೋ ಕಸ ತಂದು ಇಲ್ಲಿ ಹಾಕೊಂಡು ಹೋಗುವಂಥ ಕೆಲಸ ಏನೋ ಅಭಿಪ್ರಾಯ ಇರಲಿಲ್ಲ ಅವ್ರಿಗೆ. ಕಾರ್ಪೊರೇಟ್ ಕಂಪನಿಗಳಿಗೆ ಏನಿವತ್ತು ನಮ್ಮನ್ನು ಮಾರ್ಕೊಳ್ಳೋಂಥ ವ್ಯವಸ್ಥೆ ಪಿತೋರಿ ನಡೀತಾ ಇದೆ, ಇದನ್ನು ಎಗೇನೆಸ್ಟ್ ಮಾಡಬೇಕಾಗಿದೆ. ಇವತ್ತಿನ ದಿವಸ ನಾವು ಏನು ಇವು ಬಂದ್ ಮಾಡ್ತಾ ಇದ್ದೀವಿ, ಕಾವೇರಿ ಚಳುವಳಿ ಇರ್ಬೋದು, ಒಗನೇಕಲ್ ವಿಚಾರ ಇರ್ಬೋದು, ನಾಡು ನುಡಿಗೋಸ್ಕರ ಮಾಡಿದ್ದೀವಿ. ಆದರೆ ಯಾವತ್ತೂ ಕನ್ಸಲ್ಲೋ ಅಂದ್ಕೊಂಡಿಲ್ಲ ನಮಗೋಸ್ಕರ ನಾವು ಒಂದು ದಿವಸ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ. ನಿಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಬೆಳಿಗ್ಗೆ ಏನು 24 ತಾರೀಕು ಎಂಟರ್ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾಗಳಲ್ಲೂ ಕೆಲವು ಭಾಗಗಳಲ್ಲಿ ಏನು ಈ ಬಂದನ್ನ ಅವರು ನಮಗೆ ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಕೊಟ್ಟಿದ್ದಾರೆ ಬಂದ್ ಮಾಡಲಿಕ್ಕೆ. ಆ ಕಾರಣದಿಂದ ಏನಾಗಿದೆ, ಈಗ ಬರೀ 45 ಚಾನಲ್ ನೋಡ್ತಾರೆ ಅಂತ ಅವ್ರು ಹೇಳ್ಬೇಕಾದ್ರೆ ಎಂತಕ್ಕೆ ಇವೆಲ್ಲ ಇಷ್ಟೆಲ್ಲ ಬಾಕ್ಸ್ಗಳು ಹಾಕೋರು ಅಂತ ನಾವು ಪ್ರಶ್ನೆ ಕೇಳಿದ್ರು. ಅವ್ರು ಹೇಳಿದ್ರೆ ಕಸ್ಟಮರ್ಗೆ ಯಾವ ಚಾನಲ್ ಬೇಕು ಅದು ಮಾತ್ರ ಕೊಡಿ ಅಂತ ಹೇಳ್ತಿದ್ದಾರೆ. ಆ ಚಾನಲ್ ನಾವು ಕೊಡ್ತೀವಿ, ಕೊಡೋಣ ಅಂತಲ್ಲ. ಈಗ 350 ರೂಪಾಯಿಗೆ ಎಲ್ಲ ಚಾನಲ್ ಕೊಡ್ತಿದ್ದ ನಾವು. ಈಗ 100, 150, 200 ರೂಪಾಯಿ, 300 ರೂಪಾಯಿಗೆ ಬರೀ ಕನ್ನಡ ಚಾನಲ್ ಬರೋ ಥರ ಆಗ್ತಿದೆ. ಇದೇ ಅವೈಜ್ಞಾನಿಕವಾಗಿ ಮಾಡಿರೋದು ಅಂತ ಕೆಲಸ ಅದು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವುಗಳೆಲ್ಲ ನಿಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಆಫ್ ಮಾಡಿ. ಎಲ್ಲೋ MSO ಆಫ್ ಮಾಡ್ತಾರೋ ಅಂತ ಭ್ರಮೆ ಬೇಡ. MSOಗಳು ಆಫ್ ಮಾಡಲ್ಲ, ಯಾಕಂತಂದರೆ ಅವರು ಹೆಚ್ಚಿನ ರೀತಿಯಲ್ಲಿ ಲಾಭ ಇರೋದ್ರಿಂದ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೂ ಅವ್ರಿಗೂ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ, ದಯವಿಟ್ಟು ಆಫ್ ಮಾಡಿ ಅಂತ. ಅವ್ರು ನೋಡೋಣ, ನಾವು ಅವರು ಆಫ್ ಮಾಡ್ತಾರಂತ ನಾವೇನು ಅನ್ಕೊಳ್ಳೋದು ಬೇಡ. ನಮ್ಮ ಕಂಟ್ರೋಲ್ ರೂಮ್, ಯಾಕಂತಂದರೆ ನಮ್ಮನ್ನು ನಾವು ಆಫ್ ಮಾಡ್ಕೊಂಡ್ರೆ ಈ ಒಂದು ಬಂದು ಯಶಸ್ವಿ ಆಗುವಂಥದ್ದು. ಬಂದ್ ಮಾಡೋದ್ರ ಮುಖಾಂತರ ನಮ್ಮ ಸಂಘಟನೆಗೆ ಏನು ಕರ್ನಾಟಕ ಕೇಬಲ್ ಟಿ ವಿ ಆಪ್ರೇಟರ್ ಸಂಘಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನೀವು ಏನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದು ಸಪೋರ್ಟ್ ಮಾಡೋ ರೀತಿನ ಏನು ಸಪೋರ್ಟ್ ಮಾಡ್ತೀರಾ ಆಫ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ದಯವಿಟ್ಟು ಇದೊಂದು ಮಾಡಿ. ಆಮೇಲೆ ಮುಂದಿನ ಹೋರಾಟದ ಬಗ್ಗೆ ನಾವು ಹಂತವಾಗಿ ನಿಮಗೆ ವಾಟ್ಸಪ್ ಮುಖಾಂತರ ತಿಳಿಸ್ತಾ ಇರ್ತೀವಿ. ಕರ್ನಾಟಕದಲ್ಲಿರುವಂಥ ಸಮಸ್ತ ಕನ್ನಡ ನಾಡಿನ ಎಲ್ಲ ನಮ್ಮ ಮಿತ್ರರು ಕೇಬಲ್ ಟಿ ವಿ ಆಪ್ರೇಟರ್ಗಳು ಏನು ನಾವು ಅಸೋಸಿಯೇಷನಿಂದ ಕಾಲ್ ಫಾರ್ ಮಾಡಿದ್ದೀವಿ, ಇದೇ ತಿಂಗಳು 24ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ದಯವಿಟ್ಟು ತಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಕೇಬಲ್ ಟಿವಿನ ಆಫ್ ಮಾಡಿ. ಜನ ವಿರೋಧಿ ಕೆಲಸ ಏನು ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ,
ಅವರಿಗೆ ಎಚ್ಚರಿಕೆ ಮಾಡಬೇಕು. ಮತ್ತೆ ಏನು ಕಸ್ಟಮರ್ಗೆ ಇದರಿಂದ ಹೆಚ್ಚಿನ ಹೊರೆ ಆಗ್ತಾ ಇದೆ, ನಮ್ಮ ಈ ಹೋರಾಟ ಗ್ರಾಹಕರ ಪರವಾಗಿ ಮತ್ತು ಕೇಬಲ್ ಆಪರೇಟರ್ಗಳ ಉಳಿವಿಗೆ. ಪ್ರಿಯ ವೀಕ್ಷಕರೇ, ಕೇಬಲ್ ಆಪರೇಟರ್ಗಳು ಹಾಕಿದ ಅಡಿಪಾಯದ ಮೇಲೆ ಆಧುನಿಕತೆಯ ಮಹಲು ಬೆಳೆದಿದ್ದು ಹೇಗೆ? ಮಹಲಿನಲ್ಲಿ ಎಸಿಯ ತಣ್ಣನೆ ಹವೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಹುದುಗಿದ್ದು ಹೇಗೆ? ಅಡಿಪಾಯ ಹಾಕಿದವರು ಯಾಕೆ ಅಡಿಯಲ್ಲೇ ಉಳಿದರು? ಈ ಬಗ್ಗೆ ಸಮಗ್ರವಾದ ಸಂಪೂರ್ಣ ವಿವರ ಒಳಗೊಂಡ ಸಂಚಿಕೆ ಅತಿ ಶೀಘ್ರದಲ್ಲೇ ನಿಮ್ಮ ರಾ ನ್ಯೂಸ್ನಲ್ಲಿ. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.